ಗಿರಿಜಾ, ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರಮ್ಮ ತಮ್ಮಂದಿರರು? ಬನ್ನಿ ಮಾಮ, ದಂಡರಾಜನು ಈ ಭಾಗದ ಶಾಸಕನಾಗಿದ್ದಾನಂತೆ. ಅದಕ್ಕೆ ಮನೆಯವರೆಲ್ಲ ಅವನ ಮೆರವಣಿಗೆಗೆ ಹೋಗಿದ್ದಾರೆ ಮಾಮ. ಏನು, ಧನರಾಜ ಮತ್ತೆ ಶಾಸಕನಾಗಿ ಮಂತ್ರಿ ಆದನೆ? ಶಿವ ಶಿವ, ಇನ್ನು ಮೇಲೆ ಬಡವರನ್ನು ಕಾಪಾಡುವ ಭಾರ ನಿನಗಿರಲಪ್ಪ, ನಿನಗಿರಲಿ. ಮಾಮ, ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡಿದ್ರಂತೆ. ಬನ್ನಿ ಮಾವ ಒಳಗೆ. ಆಯ್ತಮ್ಮ, ಆದರೆ ತಮ್ಮಂದಿರರು? ಮಾಮ, ಅವರ ಬಗ್ಗೆ ಯಾಕೆ ಇಷ್ಟೊಂದು ವಿಚಾರ ಮಾಡ್ತಾ ಇದ್ದೀರಾ? ಅದೆಲ್ಲ ಇರಲಿ, ಊಟಕ್ಕೆ ತರ್ತಾ ಇದ್ದೇನೆ. ಸ್ವಲ್ಪ ಕುಳಿತುಕೊಳ್ಳಿ, ತರುವೆ ಊಟಕ್ಕೆ. ಮಾಮ, ತೆಗೆದುಕೊಳ್ಳಿ, ಊಟ ಮಾಡಿ. ಇದು ಯಾರ ಮನೆಯನ್ನು ತಿಳಿದು ಸರಿಯಾಗಿ ಊಟ ಮಾಡ್ತಾ ಇದೀಯಾ? ಬಿಡಾತಾಡಲ್ಲ. ತಮ್ಮಂದಿರ, ಈ ಮನೆಯಲ್ಲಿ ಊಟಕ್ಕೂ ಸಹ ನನಗೆ ಗತಿ ಇಲ್ಲದಂತಾಯಿತೆ. ಯಾರನ್ನ ಕೇಳಿ ಮನೆಯಲ್ಲಿ ಕಾಲಿಟ್ಟೆಯೋ ತಿರುಕ? ತುತ್ತು ಅನ್ನ ಏಕೆ, ತೊಟ್ಟು ನೀರು ಸಿಗಲಾರದಿನ್ನು ಮುಂದೆ ನಿನಗೆ. ಉಣ್ಣುವ ಅನ್ನ ನಮ್ಮದು, ಕುಡಿಯುವ ನೀರು ನಮ್ಮದು. ಇದರಲ್ಲಿ ಸಹಿ ಮಾಡಿ, ಈ ಆಸ್ತಿಯಲ್ಲಿ ನನಗೇನು ಪಾಲ ಇಲ್ಲ, ಎಲ್ಲವೂ ನಿಮಗೆ ಅಂತ ಸಹಿ ಮಾಡಿ ಹಾಕಿಕೊಡು. ತಮ್ಮ, ಹುಟ್ಟಿ ಬೆಳೆದ ಈ ಮನೆಯಲ್ಲಿ ನನ್ನದೇನೂ ಇಲ್ಲವೇನೋ? ಅಂದರೆ ನಮ್ಮ ತಂದೆ ತಾಯಿಯವರಿಗೆ ನೀವು ಅಷ್ಟೇ ಮಕ್ಕಳಾಗಿದ್ದೀರಾ. ತುತ್ತನ್ನಕ್ಕೂ ಹೊರತಾದ ನಾನು ಈ ಮನೆ ಮಗನಲ್ಲವೇನೋ? ಹೇಳೋ ಶ್ರೀಕಾಂತ, ಹೇಳೋ. ನುಡಿಯಬೇಡಲು ಇನ್ನೊಂದು ಸಲ ಶ್ರೀಕಾಂತನೆಂದು. ಬರೀ ತುತ್ತ ಅನ್ನ ಬೇಕೆ, ತೊಟ್ಟು ನೀರು ಸಿಗಲಾರದಿನ್ನು ನಿನ್ನ ಮುಂದೆ. ಉಣ್ಣುವ ಅನ್ನ ನಮ್ಮದು, ನಿಲ್ಲುವ ಜಾಗ ನಮ್ಮದು. ಮರ್ಯಾದೆಯಿಂದ ಈ ಬಾಂಡ್ಗೆ ಸಹಿ ಹಾಕಿ, ನನ್ನದೇನು ಪಾಲು ಇಲ್ಲ ಅಂತ ಸಹಿ ಹಾಕು. ಸಹಿ ಹಾಕಿ ಹೋಗುವೆ, ಇಲ್ಲ ಕೊತ್ತಿಗೆ ಕೈ ಹಾಕಿ ನೂಕಬೇಕು. ಅಮ್ಮ, 50 ಎಕರೆ ಜಮೀನ್ದಾರನಾದ ನಾನು 20,000 ವಿನಃ 1 ಪೈಸಾನು ಸಾಲ ತಂದಿಲ್ಲ. ಅಂಥದರಲ್ಲಿ 50 ಲಕ್ಷ ಸಾಲ ಎಲ್ಲಿಂದ ಬಂತು? ನಾನೆಲ್ಲಿ ಸಾಲ ತಂದೆ? ಏನಿದರ ಅರ್ಥ? ಅರ್ಥ ಅನರ್ಥಗಳ ಮಧ್ಯದಲ್ಲಿ ತಿನುಕಾಟ ನಡೆಸಿದರೆ ವಿಕಟನ ವ್ಯಾಘ್ರವಾಗಿ ಪಡೆಯಬೇಕಾದೀತು. ಎಚ್ಚರ. ಮರ್ಯಾದೆಯಿಂದ ಈ ಬಾಂಡ್ಗೆ ಸಹಿ ಹಾಕು. ತಮ್ಮ ಶಂಕರ್ ಬರುವವರಿಗೆ ಆಸ್ತಿ ಪಾಲು ಮಾಡಲು ಸಾಧ್ಯವಿಲ್ಲ. ಆ ಸೂಳೆಯ ಮಗ ಬರುವುದವರೆಗೆ ಕಾಯುವುದು ನಾವು ಸಿದ್ಧವಿಲ್ಲ. ಆ ನನ್ನ ಮಗನ ಹೆಸರು ತಂದು ತಿಪ್ಪೆಯಲ್ಲಿ ಬಿದ್ದ ಕುನಿ ನಾಯನ್ನು ತಂದು ನನ್ನ ನೌಕರಿಯನ್ನೇ ಕಳೆದು ಬಿಟ್ಟೆ. ಶ್ರೀಕಾಂತ್,
ಕುಡಿ ಬಿಡಪ್ಪ ಮಾವನವರು ಈ ಮನೆಯ ದೈವ. ಏ ಸುಮ್ಮನೆ ನಿನಗೆ ಬೇಕು ಈ ಕಾರ್ಬಾರ? ಈ ಮನೆಯ ದೈವ ಅಲ್ಲ, ನಿನ್ನಂತ ಹೆಣ್ಣನ್ನು ಪ್ರೀತಿಸುವ ಬಂಡ. ಎಂತ ಮಾತನಾಡಿದೆಯೋ? ಗಿರಿಜಾಳನ್ನು ನಾನು ಯಾವತ್ತೂ ನನ್ನ ಸೊಸೆ ಅಂತ ತಿಳಿದುಕೊಂಡೇ ಇಲ್ಲೋ. ಅವಳು ನನ್ನ ತಾಯಿ. ತಾಯಿ ಸಮಾನರಾದ ಈ ನಿನ್ನತ್ತಿಗೆ ಅಲ್ಲ ಸಲ್ಲದ ಮಾತುಗಳನ್ನಾಡಿ ಪಾಪದ ಮೆಟ್ಟಿಲು ಹತ್ತಿದೆಯೋ? ನಿನಗೆ ನನ್ನ ಮೇಲೆ ಸಿಟ್ಟಿದ್ದರೆ ನನ್ನನ್ನು ಹೊಡಿ ಬಡಿ ಕೊಂದಾಕು. ಆದರೆ ಸಾಕ್ಷಾತ್ ಪಾರ್ವತಿ ಅಂತಿರುವ ಈ ನನ್ನ ತಾಯಿಗೆ ಇಂಥ ಮಾತನಾಡಬೇಡೋ ನಿನ್ನ ಕಾಲು. ಸರಿಯಾಚೆ ಚಾಂಡಾಲ, ನಮ್ಮ ಪಾದಗಳನ್ನು ಮುಟ್ಟಬೇಡ. ಶ್ರೀಕಾಂತ, ಇವನು ಹಾಗೆ ಹಾದಿಗೆ ಬರುವುದಿಲ್ಲ. ಇವನು ಕಟ್ಟಿ ಬಡಿದರೆ ತಾನೆ ನಮಗೆಲ್ಲ ಸರಿಯಾದ ಪಾಲು ಕೊಡುತ್ತಾನೆ. ನಡೆಯೋ, ಇವನನ್ನು ಕಟ್ಟಿ ಬಡಿಯೋಣ. ಶಶಿ, ತಿಳಿಯದ ತಮ್ಮ ಮಾತನಾಡಿದಂತೆ ನೀನು ಹಾಗೆ ಮಾತನಾಡುತ್ತೀಯಲ್ಲೋ. ಅಂದು ಅನ್ನ ಎಂದು ಓಡೋಡಿ ಬಂದು ಅಪ್ಪಿಕೊಳ್ಳುತ್ತಿದ್ದ ಕೈಗಳು ಇಂದು ಕಟ್ಟಿ ಹೊಡೆಯುವಂತಾಯಿತೆ. ಅಂದು ಅನ್ನನೇ ದೇವರೆಂದ ನಾಲಿಗೆ ಇಂದುವೇ ಬಡವ ತಿರುಗ ಅನ್ನುವಂತಾಯಿತೆ. ಅಂದು ನಿಮ್ಮಿಬ್ಬರನ್ನು ನನ್ನ ಎರಡು ಭುಜದ ಮೇಲೆ ಕೂಡಿಸಿಕೊಂಡು ಪ್ರತಿ ಜಾತ್ರೆಗೆ ಹೋಗುವಾಗ ಹಾಕಿದ ನಿಮ್ಮ ಕಾಲುಗಳು ಇಂದು ಒದೆಯುವಂತಾಯಿತೆ. ಅಂದು ಹಿರಿಯಣ್ಣನೇ ಈ ಮನೆ ದೇವರೆಂದು ಪೂಜಿಸಿಕೊಳ್ಳುತ್ತಿದ್ದ ನನ್ನ ಕಾಲುಗಳು ಇಂದು ಈ ಮನೆಯಲ್ಲಿ ನೀವು ಮೆಟ್ಟಿರುವ ನಿಮ್ಮ ಕೆರವಿಗಿಂತ ಕಡೆಯಾಗಿ ಹೇಳ್ರಿ ತಮಗೋಡ್ರ, ಹೇಳ್ರಿ. ನಾಳಪ್ಪ ಈ ಮನೆ ಆಳ ಮಗ ಅಂತ ತಿಳಿದ ಹತ್ತು ತನ್ನ ಹಾಕಿಟ್ಕೊಡ್ರಪ್ಪ ನಿಮಗ. ಸರಿಯಾಚೆ ಚಾಂಡಾಲ. ತಮ್ಮ ತಮ್ಮ ಹೇಳಪ್ಪ ನಿಮ್ಮ ಆಟ ಇದು. ಮಾವ, ಏನಿದು ನಿಮ್ಮ ಕೈಯಲ್ಲಿ ರಕ್ತ? ಇದನ್ನು ನನ್ನ ಕಣ್ಣಿನಿಂದ ನೋಡಲಾರೆ ಮಾವ. ರಕ್ತ? ಇದು ರಕ್ತ ಅಲ್ಲವಮ್ಮ. ಇಲ್ಲಿಯವರೆಗೆ ನನ್ನ ತಮ್ಮಂದಿರರನ್ನು ಜೋಪಾನ ಮಾಡಿ ಬೆಳೆಸಿದ ಪ್ರತಿಕಾರದ ಋಣ ಐತಿ. ಅರ್ಥಾತ್ ನನ್ನ ತಮ್ಮಂದಿರರು ನನಗೆ ಕೊಟ್ಟ ಪ್ರೇಮದ ಕಾಣಿಕೆ ಐತಿ. ನೀನಾವ ನಮ್ಮನ್ನು ಬೆಳೆಸಿದಲೇ ನಾಲಾಯಕ್. ನಮಗೆಲ್ಲ ಅನ್ನ ಹಾಕಿ ಜೋಪಾನ ಮಾಡಿದ ಈ ಊರಿನ ದನಿ ಧನರಾಜ್. ದನಿ? ಈ ಊರಿನ ಧನರಾಜ್ ದನಿ? ಈ ಊರಿನ ಧನರಾಜ್? ತಮ್ಮ, ಇಲ್ಲಿಯವರೆಗೆ ನಿಮ್ಮನ್ನು ಜೋಪಾನ ಮಾಡಿದ ದನಿ
ಈ ಊರಿನ ಧನರಾಜನೇ, ಆ ನಿಮ್ಮ ಧನರಾಜ ಮಾಡಿದವಂತೊಂದು ಕೃತಿ ನಿಮಗೆ ಹೇಳಿದರೆ ಬೇಡ, ನಾನು ಹೇಳೋದಿಲ್ಲ. ಯಾಕಂದ್ರೆ ಅವು ನಿಮ್ಮನ್ನ ಜೋಪಾನ ಮಾಡಿ ಶಾಲೆ ಕಲಿಸಿ ದೊಡ್ಡ ಸಾಹೇಬರು ಮಾಡಿ ತಂದೆ ಅದಾನ. ಹೇ ತಮ್ಗೊಡ್ರ, ಯಾಕ್ರಪ್ಪ ನನ್ನ ಮೇಲೆ ಇಷ್ಟೊಂದು ಕೋಪ ಅಲ್ಲ, ನೀನಿಲ್ಲಿ ಇದ್ರೆ ನಮಗೆಲ್ಲ ತಾಪ ಆಗ್ತದ. ಆಯ್ತಪ್ಪ, ಆಯ್ತು. ಹೆತ್ತ ತಾಯಿಯನ್ನು ಮರೆತು ಮುತ್ತು ಕೊಡುವ ಮಾಯೆ ಈ ಮನೆಯ ಆಧಾರ ಸ್ತಂಭವಾಯಿತೆ. ತಾಯಿ ಸತ್ತಾಗ ನಿಮಗೆಲ್ಲ ನಾನೇ ಹೆತ್ತ ತಾಯಿಯಾಗಿ ತುತ್ತಿಟ್ಟು ಬೆಳೆಸಿದರು ಕಡಿದು ಹೋಯಿತೆ. ಈ ಹಿಂದೆ ನಿಮಗೆ ಜ್ವರ ಬಂದಾಗ ನಿಮ್ಮಿಬ್ಬರನ್ನು ನನ್ನ 2 ಭುಜದ ಮೇಲೆ ಕೂಡಿಸಿಕೊಂಡು ಆಸ್ಪತ್ರೆಗೆಂದು 10 ಕಿಲೋಮೀಟರ್ವರೆಗೆ ಹೊತ್ತೊಯ್ದದ್ದು ಆಗ್ಲೇ ಮರ್ತೇನ್ರಿ. ತಮಗೋಡ್ರಿ, ಮರ್ತೇನ್ರಿ. ಅಣ್ಣ, ಇವನ್ನ ಹಾಗೆ ಬಿಟ್ರೆ ಬರೀ ಇವನ್ ಪುರಾಣನೇ ಕೇಳೋದಾಗುತ್ತೆ. ಕಟ್ಟಿ ಹಾಕ್ರಿ ಅವನ್ನ. ನಡಿಯೋ, ಇವನೆಲ್ಲ ಕಟ್ಟಿ ಹಾಕೋಣ. ಬೇಡ ಮೈದನರೇ, ನನ್ನ ಮಾವನನ್ನು ಕಟ್ಟಿ ಹಾಕಿ ಚಾಟಿ ಹಿಟ್ಟಿನಿಂದ ಹೊಡೆಯಬೇಡಿ. ಬಿಟ್ಟು ಬಿಡಿ ಮಾವನನ್ನು. ನಿಮಗೆ ಬೇಕಾದ ಆಸ್ತಿ ಪಾಲು ಕೊಡ್ತೀವಿ, ಅಲ್ಲಿ ಬಿಟ್ಟು ಬಿಡ್ರಿ. ಹೀಗೆ ಬಾರೋ ದಾರಿಗೆ. ಇದರಲ್ಲಿ ಬರೆದದ್ದನ್ನ ಓದಿ ಹೇಳ್ತೀನಿ ಕೇಳ್ರಿ. ನಮ್ಮ ತಂದೆ ತಾಯಿಯವರಿಗೆ ನಾವು 4 ಜನ ಅಣ್ಣ ತಮ್ಮಂದಿರರು. ನನ್ನ ಹೆಸರಿಗಿದ್ದ ಒಟ್ಟು ಆಸ್ತಿ 50 ಎಕರೆ. ಇದರಲ್ಲಿ ಶಂಕರನನ್ನು ಸೇರಿಸಿ 3 ಭಾಗ ಮಾಡಿರುತ್ತೇನೆ. ಶಂಕರ ನೌಕರಿ ಅದಾನಂತ ಅವನಿಗೆ 10 ಎಕರೆ ಮಾಡಿರುತ್ತೇನೆ. ಇನ್ನು ತಲಾ ನಿಮ್ಮಿಬ್ಬರಿಗೂ 20 ಎಕರೆ ಅಂತೆ ಮಾಡಿರುತ್ತೇನೆ. ಇನ್ನು ಕಟ್ಟಿಸಿದ 3 ಸಾದಾ ಗಚ್ಚಿನ ಮನೆಗಳು ತಲಾ ಒಬ್ಬೊಬ್ಬರಿಗೆ 1 ಮಾಡಿರುತ್ತೇನೆ. ಇದರಲ್ಲಿ ನನ್ನದೇನೂ ಪಾಲು ಇರುವುದಿಲ್ಲ. ಹುಟ್ಟು ಬಟ್ಟೆಯಲ್ಲಿ ನಿಮಗೂ ಈ ಮನೆಗೂ ವಿದಾಯ ಹೇಳಿ ಹೊರ ಹೋಗುತ್ತೇನೆ. ಇಂತಿ ಧರ್ಮರಾಜ್. ನೋಡ್ರಪ್ಪ, ನನ್ನ ಪಾಲಿನ ಆಸ್ತಿ ಹಕ್ಕು ಬಿಟ್ಟ ವಾಟಿ ಪತ್ರವನ್ನು. ಮಾಮ, ನಿಮ್ಮ ಜೀವನಕ್ಕಾಗಿ 1 ಎಕರೆನಾದ್ರೂ ನಿಮ್ಮ ಹೆಸರಲ್ಲಿ ಇಟ್ಟುಕೊಳ್ಬೇಕಾಗಿತ್ತು ಮಾಮ, ಇಟ್ಟುಕೊಳ್ಬೇಕಾಗಿತ್ತು. ನೀವು ಯಾಕೆ ಹೇಳೋದ್ದಿ ಗಿರಿಜಾ? ನನಗೇನು ಹೆಂಡ್ರು ಮಕ್ಕಳು ಏನಿದೆ? ಮಕ್ಕಳಂತಿರುವ ಇವರೇ ನನ್ನಿಂದ ದೂರವಾಗುತ್ತಿರುವಾಗ ಈ ಆಸ್ತಿ ತೆಗೆದುಕೊಂಡು ನಾನೇನು ಮಾಡಲಿ? ಇರುವಷ್ಟು ದಿನ ಎಲ್ಲಿಯಾದರೂ ಕೂಲಿ ನಾಲಿ ಮಾಡಿ ಬದುಕ್ತೀನಿ. ನಡೆಯಮ್ಮ, ಹೋಗೋಣ. ಓ ಧರ್ಮರಾಜ್, ಹೋಗ್ಲಿಕ್ಕೆ ನಿನ್ನಿಚ್ಛೆ ಅಂತೆ ಅಲ್ಲ. ನನ್ನ ತಂದೆಯ ಬಂಗಾರದಲ್ಲೂ ನಮಗೆ ಪಾಲು ಬೇಕು. ಬಂಗಾರದಂತ ನನ್ನ ತಮ್ಮಂದಿರರು ಬಂಗಾರ ಕೇಳ್ತಾರಂದ ಮ್ಯಾಗ ಅದನ್ನು ಕೊಡ್ತೀನಿರಪ್ಪ, ಅದನ್ನು ಕೊಡ್ತೀನಿ.
ನಮ್ಮ ತಂದೆಯವರು ಇಟ್ಟ 25 ತೊಲಿ ಬಂಗಾರದಲ್ಲಿ 20 ತೊಲಿ ಮಾರಿ ನಿಮ್ಗೆ ಶಾಲೆ ಕಲಿಸೀನಿ. ಇನ್ನು ನನ್ನ ಹಿರಿಯ ಮಗ 4 ಮಂದಿ ಬಾಯಾಗಿರಾವ ಹಿರಿತನದ ಕಟ್ಟಿ ಮ್ಯಾಗ ಕುಳಿತ ಹಿರಿಯ ಮಾತಿನೊಂದಿಗೆ ಈ ಬಂಗಾರವು ಮಿಂತಲಿ ಅಂತ ನಮ್ಮ ತಂದೆಯವರು ಈ 5 ತೊಲಿ ಕೈ ಚೌಕ ಮಾಡಿ ನನ್ನ ಕೈಯಾಗಿಟ್ಟಿದ್ರು. ಈಗ ಅದನ್ನು ನಿನಗೆ ಕೊಡ್ತೀನಪ್ಪ. ಈಗಲಾದರೂ ಸಂತೋಷವಾಯಿತೇನಪ್ಪ ಈ ಜನರಿಗೆ. ನಾನು ಪಾಪಿ. ಅದನ್ನ ಆ ದೇವರಿಗೆ ಕೇಳು. ಆಯ್ತಪ್ಪ, ಆಯ್ತು. ಕೊನೆಯದಾಗಿ ಮನೆಯಿಂದ ಹೊರ ಹೋಗುವ ಈ ತಿರುಕನಿಗೆ ಒಂದೇ ಒಂದು ಸಲ ಅನ್ನ ಅಂತ ಕರೀರಿ. ಯಾಕಂದ್ರ ಚಿಕ್ಕಂದಿನಿಂದಲೂ ಕೈ ತುತ್ತು ಮಾಡಿ ಉಣಿಸಿದ ಈ ಕೈಗಳು ನಿಮ್ಮನ್ನ ಅಪ್ಕೋಬೇಕಂತ ಆತುರ ಪಡಕತ್ಯಾವ. ತಮ್ಗೋಡ್ರ ಯಾಕೆ ಮಾರಿ ನೋಡಕತ್ತೀರಿ? ಲಗುನ ಬಂದು ಅಪ್ಕೋ ಬರ್ರಿ. ಬಾರೋ ತಮ್ಮ. ತಮ್ಗೋಡ್ರ ಒಳಗೆ ಹೋಗ್ಬೇಡ್ರಿ, ಕೊಲೆ ಅವಕಾಶ ಮಾಡಿಕೊಡ್ರಿ. ಅನುಬಂಧ ದೂರ ಇದೆ, ಅಯ್ಯೋ ಒಡಹುಟ್ಟಿದವರೇ ಹಾಗೆಯಾದನೇ. ಅಮ್ಮ ಗೃಹ ದೇವತೆ, ಇಲ್ಲಿಯವರೆಗೆ ಈ ನಿನ್ನ ಹಿರಿಯ ಮಗನಿಂದ ಪೂಜಿಸಿಕೊಂಡು ಜಮೀನ್ದಾರನ ಮನೆತನವೆಂದು ಹೊಗಳಿಸಿಕೊಂಡೆ. ಇಂದು ನಿನ್ನ ಹಿರಿಮೆಗೆ ನಿನ್ನಿಂದ ದೂರವಾಗ್ತಾ ಇದ್ದೇನಮ್ಮ. ಈ ಮನೆಯಿಂದ ಹೊರ ಹೋಗುವ ಮುನ್ನ ನನಗೆ ಚೆನ್ನಾಗಿ ಆಶೀರ್ವಾದ ಮಾಡಿ ಹೊರ ಕಳಿಸಿಕೊಡಮ್ಮ ತಾಯಿ. ಇದು ನಿನಗೆ ನನ್ನ ಕೊನೆಯ ನಮಸ್ಕಾರ. ಏನು ನ್ಯಾಯ, ಯಾವ ನೀತಿ, ಎಲ್ಲಿ ಹೋಯ್ತು ಮರದ ಪ್ರೀತಿ, ಸ್ವಾರ್ಥದಿಂದ ಸ್ವಂತ ದೂರಾಯ್ತು. ಈ ಕರುಳ ಬಂದಿ ಕಣ್ಣೀರಿಗೆ ಬೆಲೆಗೆ ಇಲ್ಲಾಯ್ತು. ಏನು ನ್ಯಾಯ, ಯಾವ ನೀತಿ, ಎಲ್ಲಿ ಹೋಯ್ತು ಮರದ ಪ್ರೀತಿ, ಸ್ವಾರ್ಥದಿಂದ ಸ್ವಂತ ದೂರಾಯ್ತು. ಈ ಕರುಳ ಬಂದಿ ಕಲ್ಲಾಯ್ತು. ಆರಾಮ ರಾಜ್ಯವೆಂಬ ಅನ್ನಗೈದ ಮೋಸದಿಂದ ಈ ರಾಮ ರಾಜ್ಯವೆಂಬ ಕನ್ನಡವೇ ತೆರೆದಾಯ್ತು. ಕೊನೆ ಮೋಸವೇ ನಡೆದಾಯಿತು. ವನವಾಸವೇ ಇವರ ಪಾಲಾಯಿತು. ಆಕಾಶವೇ ಇವರ ತಂದೆ ಮಾರುತೇಶ್ವರ, ಅಂದು ಸೀತಾ ಮಾತೆಗಾಗಿ ನೀ ಸಾಗರವನ್ನೇ ಹಾರಿದಂತೆ ಇಂದು ತಿಳಿಯಲಾರದ ತಮ್ಮಂದಿರರಿಗೆ ತಿಳಿಗೇಡಿ ಬುದ್ಧಿ ಹುಟ್ಟಿ ಭ್ರಮೆಯಾಗಿ ಹೋಯಿತು ನನ್ನ ಸಂಸಾರ. ಈ ಸುದ್ದಿ ನನ್ನ ತಮ್ಮ ಶಂಕರನಿಗೆ ತಿಳಿದರೆ ಒಡೆದು ನೀರಾಗಿ ಹೋಗುವುದು ಅವನ ಹೂವಿನಂತ ಹೃದಯ. ಮಾಮ ಅಳಬೇಡಿ ಬಾಬಾ, ನೀವು ಅಳಬೇಡಿ. ನೀವತ್ತು ಕಣ್ಣೀರು ಸುರಿಸಿದರು ಈ ಸಮಾಜದಲ್ಲಿ ನಮ್ಮನ್ನು ಎತ್ತಿಕೊಳ್ಳೋದಕ್ಕೆ ಯಾರು ಮುಂದೆ ಬರುವುದಿಲ್ಲ ಮಾಮ, ಯಾರು ಮುಂದೆ ಬರುವುದಿಲ್ಲ. ಹಣೆ ಬರಹಕ್ಕೆ ಹೊಣೆ ಯಾರು ಗಿರಿಜಾ? ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಮಾಮ
ಮತ್ತೆ ಕಿತ್ತಡ ನಡೀರಿ ಮಾಮ, ಮೊದಲ ನಿಮ್ಮ ತಮ್ಮನಲ್ಲಿಗೆ ಹೊರಡೋಣ ನಾವು. ಈ ಸ್ಥಿತಿಯಲ್ಲಿ ಅವನಲ್ಲಿಗೆ ಹೋಗುವುದೆಂದರೆ ಹೇಗೆ ಗಿರಿಜಾ? ನಿನ್ನೊಬ್ಬಳನ್ನೇ ಕಳುಹಿಸಿ ಮತ್ತೆ ನಾನು ಇಲ್ಲಿಗೆ ಬರುತ್ತೇನೆ. ಮಾವ, ನಿಮ್ಮ ತಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನಿಟ್ಟುಕೊಂಡೆ ಮನೆಯಲ್ಲಿ ಅವ್ರಿಗೋಸ್ಕರನೇ ನೀವು ಪಾಲ್ ಮಾಡಲಿಲ್ಲ ಅಂದಾಗ ನನ್ನ ಕಂಡ ನಿಮ್ಮನೆ ಇಟ್ಟುಕೊಳ್ಳುವುದಿಲ್ವಾ? ನಡೀರಿ ಮಾವ, ಮೊದಲು ನಮ್ಮ ಮನೆಯವರಲ್ಲಿಗೆ ಹೊರಡೋಣ. ಹೌದು ಗಿರಿಜಾ, ಹೌದು. ಶ್ರೀರಾಮನಿಗೆ ಲಕ್ಷ್ಮಣನಂತೆ, ಧರ್ಮರಾಜನಿಗೆ ಅರ್ಜುನನಂತೆ ಈ ಧರ್ಮರಾಜನಿಗೆ ಶಂಕರನಾಗಿ ಹುಟ್ಟಿ ಬಂದಿದ್ದಾನೆ. ಇರಲಿ, ನಡೆಯಮ್ಮ, ಹೋಗೋಣ. ನಡೀರಿ ಮಾಮ, ಹೊರಡೋಣ. ಇದೇ ಯುಗ ಇದೇ ಭಾಗ್ಯ ಕೈಗೋಡದು ಮಾಸುಗಳೆಲ್ಲ ಹಂಗಾಗದು ಹೂಗಳೆಲ್ಲ ಇದೇ ಸತ್ಯ ನಿತ್ಯ. ನಿಲ್ಲು ಮಿಸ್ಟರ್ ಧರ್ಮರಾಜ್. ಆವಾಗ ಬಂದು ನನ್ನ ಹತ್ರ ಸಾಲ ಪಡೆದು ಈಗ ನಿನ್ನ ಸರ್ವಾಸ್ತಿಯನ್ನು ನಿನ್ನ ತಮ್ಮಂದಿರಿಗೆ ದಾರೆ ಎರೆದ್ರೆ ಆ ಸಾಲ ನಿಮ್ಮ ಅಪ್ಪ ಮುಸ್ತಾನಲ್ಲಿ ಧರ್ಮರಾಜ್, ಅಥವಾ ಈ ರೂಪವತಿ ಗಿರ್ಜಾ ಕೊಡ್ತಾಳ? ಇಟ್ಕೊಂಡು ಮಾತಾಡೋದು ಕಲಿ, ಇಲ್ಲ ಅಂದ್ರ ಈ ಸಮಾಜದವರೇ ನಿನ್ನನ್ನು ಮೆಚ್ಚಿಕೊಳ್ಳಬೇಕಾದೀತು. ಎಚ್ಚರ. ಎಚ್ಚರ. ಎಲ್ಲ ಸೊಕ್ಕಿನ ಬಡವ ಸಾಲ ನನ್ನ ಹತ್ರನೇ ಪಡೆದು ನನಗೆ ಎದುರು ಮಾತಾಡ್ತೀಯ ಮಗನ? ಗುಡ್ಡದಂತ ಗಂಡು ನನ್ನ ಎದುರೇ ಬಂದು ನಿಂತರು. ನನ್ನನ್ನು ಕೇಳದೆ ನನ್ನ ಸೊಸೆ ಹೆಸರೆತ್ತಿದರೆ ಹುಸಿಯಾಗಿ ಹಾರಿ ಹೋಗುವುದು ನಿನ್ನ ಪ್ರಾಣದ ಉಸಿರು. ಲೇ ತಮ್ಮ, ದೊಡ್ಡ ದಂಡಿರದ ಹಾದಿ ಬಿಟ್ಟದಿ, ಪ್ರಾಮಾಣಿಕತೆ ಅಂತ ಹೇಳಿ ಸಾಲ ತೀರಿಸ್ತೀವೋ. ಕಾರ್ಯವಾರಿಗಳೇ, ನನ್ನ ತಮ್ಮನ ಸಲುವಾಗಿ ನಿಮ್ಮ ದನಿಗಳ ಹತ್ತಿರ ನಾ ಸಾಲ ತಗೊಂಡದ್ದು ಕರೆ ಐತಿ. ಸಾಲ ತಗೊಂಡ ಮ್ಯಾಗ ಅದನ್ನು ಮುಟ್ಟಿಸಲಾರ್ದ ಸಾಲಗಾರ ಮಗನಾಗಿ ನಾನು ಸಾಯೋದಕ್ಕೆ ಸಿದ್ಧನಿಲ್ಲ. ಈ ಹೊತ್ತು ನನ್ನ ಹತ್ತಿರ ಆಸ್ತಿ ಇರದಿದ್ದರು ನಿಮ್ಮ ದನಿಗಳ ಮನೆಯಾಗ ಜೀತದಾಳಾಗಿ ದುಡಿದಾದರೂ ನಿಮ್ಮ ಸಾಲ ಮುಟ್ಟಿಸ್ತೀನಿ. ತಿಳಿತೋ ಇಲ್ಲೋ? ಬಪ್ಪರೆ ಮಗನ, ಅವ್ರದ ಹಠ ಇರ್ತಿತ್ತು, ನಿನ್ ಘಟ ಇರ್ತು. ಏನಂದೇ ಗುಮಾಸ್ತ? ಇಲ್ರಿ, ಸಾಲದ ಖಾತೆ ಪುಸ್ತಕ ಹರಿದೋಗಿನ್ರಿ. ಧರ್ಮರಾಜ್, ನಮ್ಮ ಲೆಕ್ಕಾಚಾರಿ ಹೇಳಿದ್ದೆಲ್ಲ ಸರಿನ ಐತಿ. ಅದಕ್ಕೆ ತಕ್ಕ ನಡೆದಿ, ಧರ್ಮದ ಹಾದಿಯೊಳಗೆ ನಡೆದಿ ಅಂತ ಹೇಳಿ ಅರ್ಥ. ಇಲ್ಲ ಅಂದ್ರ ಅಧರ್ಮದ ಹಾದಿ ತುಳಿದಿ ಅಂತ ಹೇಳಿ ಅರ್ಥ. ದಾರಿ ನಿನಗೈತಿ, ಯೋಚನೆ ಮಾಡು.
ಇದು ನನ್ನ ಕುಲದೇವತೆಯಾದ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆಯ ಸಾಕ್ಷಿಯಾಗಿಯೂ ಸತ್ಯ. ಮಾಮ, ಪೊಲೀಸ್ ಅಧಿಕಾರಿಯಾದ ನಿನ್ನ ತಮ್ಮ ಇರುವಾಗ ಇವರ ಸಾಲ ನಾಳೆನೇ ಕೊಟ್ಟು ಬಿಡಿ. ಯಾಕೆ ಇವರ ಕಡೆಯಿಂದ ಈ ರೀತಿ ಅನಿಸಿಕೊಳ್ತಾ ಇದ್ದಾರಾ? ನಡೀರಿ, ಮೊದಲು ನಿಮ್ಮ ತಮ್ಮನಲ್ಲಿಗೆ ಹೋಗಿ ಎಲ್ಲ ವಿಷಯವನ್ನು ಹೇಳಿ ಇವರ ಸಾಲವನ್ನು ಚೊಕ್ತ ಮಾಡಿಬಿಡೋಣ ನಾವು. ಗಿರಿಜಾ, ನನ್ನ ಪ್ರಾರಬ್ಧದ ಕರ್ಮ ಐತಿ. ನಡಿಯಮ್ಮ, ಹೋಗೋಣ. ಬರಬೇಕು ಬರಬೇಕು ಧರ್ಮರಾಜ್. ಅಂದು ನನ್ನ ತಂದೆಗೆ ಆದ ಮುಖಸ್ಥಿತಿಗೆ ಎಂದು ನಿಮ್ಮ ತಮ್ಮಂದಿರನ್ನು ಬೇಟೆ ಹಿಡಿದು ಮೊಯ್ಯಿಗೆ ಮೊಯ್ ತಿರುಗಿಸಿದೆ. ಇನ್ನು ಮುಂದೆ ನೋಡು ನಿನ್ನ ಗತಿ ಅದೋ ಗತಿ. ದನಿಯರ ಪಕ್ಕಾ ಚೂರಿನ ಹಾಕ್ಬಿಟ್ರಿ. ಲೆಕ್ಕಾಚಾರಿ, ನೀ ಹೇಳಿದ ಪ್ಲಾನ ಎಲ್ಲ ಸಕ್ಸಸ್ ಆಗೈತಿ. ಇನ್ನು ಮುಂದೆ ನೋಡು ಈ ಧನರಾಜನ ಕೀರ್ತಿ ಕೈ ಮಾಡಿದಲ್ಲೆಲ್ಲ ಕೈಲಾಸ. ಹಲೋ, ಐ ಆಮ್ ಧನರಾಜ್ ಸ್ಪೀಕಿಂಗ್. ಓ, ನಮಸ್ಕಾರ ಸಾಹೇಬ್ರೆ, ನಮಸ್ಕಾರ. ಎಸ್, ಏನು ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಸರ್, ನನಗೆ ನೀವು ಆ ಶಂಕರ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೊಟ್ಟಿದ್ದೀರಲ್ವಾ, ಒಳ್ಳೆ ಕೆಲಸ ಆಯಿತು. ಅದೇ ರೀತಿ ನಮ್ಮ ಕಾಳಪ್ಪ ಸಾಹೇಬ್ರಿಗೂ ಹೇಳಿದ್ರಿ ಅಂತ ಹೇಳಿ ಅವ್ರ ಪ್ರಯತ್ನದಿಂದಲೇ ಇವರು ಆ ಶಂಕರ್ ನನ್ನ ಮಂಡಿ ಕೆಲಸದವನಾದ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಧರ್ಮರಾಜ್, ಎಂದು ಈಡೇರಿತು ನಾನು ಪಣ ತೊಟ್ಟ ಘಟ ಸರ್ಪದ ಶಪಥ. ಆ ಶಂಕರ್ ಎಂದು ನನ್ನ ಕೈ ಕೆಳಗಿನ ಗುಲಾಮ. SP ಆದರೇನಾತು, ಈ MLA ಸೆಕ್ಯೂರಿಟಿ ಗಾರ್ಡ್ ಆಗಿ ನೇಮಕ ಮಾಡಿದ್ರಲ್ಲ, ಆ ಮುಖ್ಯಮಂತ್ರಿಗಳಿಗೆ ಒಂದು ಸೆಲ್ಯೂಟ್. ಇನ್ನು ಮುಂದೆ ನೋಡು ಈ ಧನರಾಜನ ದರ್ಬಾರ್. ಏನ್ MLA ಸಾಹೇಬ್ರೆ,
ಭಾಳ ಬಿರುಸಿನಿಂದ ಮಾತಾಡ್ತಾ ಇದ್ದೀರಂತೆ. ಏನು ನಮ್ಮ ಅಣ್ಣ ಕೊಡಬೇಕಾಗಿದ್ದು 20,000 ರೂಪಾಯಿಗೆ ಬಾಯಿಗೆ ಬಂದಂಗ ಮಾತಾಡಿದಂತಲ್ಲ, ಎಷ್ಟು ಸೊಕ್ಕಿರಬೇಕು ನಿನಗ? ಕೊಡು. ನಾನು ನಿನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಬಂದಿಲ್ಲ, ನೆನಪಿಟ್ಟುಕೋ ಮಗನೇ. ನಾನು ನಿನ್ನ ಪಾಲನೆ ಯಮಧರ್ಮನಾಗಿ ಬಂದಿರುವೆ. ತೆಗೆದುಕೋ. ಸಮಾಜದಲ್ಲಿ ಯಾವಾಗಲಿದ್ರೂ ಧರ್ಮನೇ ಗೆಲ್ಲಬೇಕು. ಇಂಥ ಕರ್ಮ ಚಾಂಡವನ ರುಂಡವನ್ನು ತೆಗಿಬೇಕಾದರೆ ಪ್ರತಿಯೊಬ್ಬರು ನ್ಯಾಯದ ಹಾದಿಯಲ್ಲಿಯೇ ನಡೆಯಬೇಕು. ಅಂದಾಗಲೇ ಈ ಕಟುಕ ಸಮಾಜಕ್ಕೆ ಬುದ್ಧಿ ಕಲಿಸುವಂತಾಗುತ್ತದೆ. ಧನ್ಯವಾದ.